ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಭೂ ಹಗರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಳಿಯ ವಿರುದ್ಧ ನ್ಯಾಯಾಲಯದಲ್ಲಿ ಖಾಸಗಿ ದೂರು ಸಲ್ಲಿಕೆಯಾಗಿದೆ. ದೇವನಹಳ್ಳಿಯಲ್ಲಿರುವಂತಹ ಏರೋಸ್ಪೇಸ್ ಪಾರ್ಕ್ನ 5 ಎಕರೆ ಭೂಮಿಯನ್ನ ಕೆಐಎಡಿಬಿಯಿಂದ ಸಿಎ ಸೈಟ್ ಹೆಸರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇವರ ಅಳಿಯ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ಏರೋಸ್ಪೇಸ್ ರಿಸರ್ಚ್ ಇತ್ಯಾದಿ ಅನುಭವ ಇಲ್ಲದೆ ಇದ್ರೂ ಭರ್ತಿ ಮಾಡಿದ ಅರ್ಜಿ ಸಲ್ಲಿಸಿ ಭೂಮಿ ಮಂಜೂರು ಪಡೆದಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅಳಿಯ ವಿರುದ್ಧ ವಿಜಯ್ ರಾಘವನ್ ಎಂಬುವರು ಖಾಸಗಿ ದೂರು ಕೊಟ್ಟಿದ್ದರು. ಅಲ್ಲದೆ 2014ರಲ್ಲಿ ಬಿಟಿಎಂ 4ನೇ ಸ್ಟೇಜ್ನ 2ನೇ ಬ್ಲಾಕ್ನಲ್ಲಿ 2 ಎಕರೆ ಬಿಡಿಎ ವ್ಯಾಪ್ತಿಯ ಸಿಎ ನಿವೇಶನವನ್ನ ಪರಭಾರೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ದಲಿತರಂತ 50% ಸಬ್ಸಿಡಿಯನ್ನ ಪಡೆದಿದ್ದಾರೆ ಅಂತ ಮತ್ತೊಂದು ದೂರು ದಾಖಲಿಸಿದ್ದಾರೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಭೂಮಿ ಹಂಚಿಕೆ ಪ್ರಕರಣ ರಾಜ್ಯಪಾಲರ ಅಂಗಳ ತಲುಪಿತ್ತು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕಾನೂನು ತಜ್ಞರಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿರುವ ಅಭಿಪ್ರಾಯದಲ್ಲಿ ತಜ್ಞರು ತರಾತುರಿಯಲ್ಲಿ ಭೂಮಿ ಹಂಚಿಕೆ ಮಾಡಿರುವ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದ್ರು. ಅರ್ಜಿ ಸಲ್ಲಿಕೆಯಾದ 2 ದಿನಗಳಲ್ಲಿ ಭೂಮಿ ಹಂಚಿಕೆ ಪ್ರಕ್ರಿಯೆ ಮಾಡಿರುವುದರಿಂದ ಪ್ರಶ್ನೆ ಮೂಡಿದೆ ಎಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಟ್ರಸ್ಟ್ ಕೆಐಎಡಿಬಿಯಿಂದ ಅಕ್ರಮವಾಗಿ ನಿವೇಶನ ಪಡೆದಿದೆ ಅಂತ ವಿಪಕ್ಷಗಳು ಆರೋಪ ಮಾಡಿದ್ವು. ಈ ಬೆನ್ನಲ್ಲೇ ರಾಹುಲ್ ಖರ್ಗೆ ಕೆಐಎಡಿಬಿಗೆ ಪತ್ರ ಬರೆದು ಕೌಶಲ್ಯ ಅಭಿವೃದ್ಧಿ ತರಬೇತಿಗಾಗಿ ನಿವೇಶನ ಪಡೆಯಲಾಗಿತ್ತು. ಆದರೆ ಅನಗತ್ಯ ವಿವಾದ ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ನಿವೇಶನವನ್ನ ವಾಪಸ್ ನೀಡಲಾಗ್ತಾ ಇದೆ ಎಂದಿದ್ದಾರೆ. ಇದೀಗ ಬಿಡಿಎ ಕೆಐಎಡಿಬಿಯಿಂದ ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಭೂಮಿ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಲ್ಲಿಕಾರ್ಜುನ್ ಖರ್ಗೆ, ರಾಧಾಕೃಷ್ಣ, ರಾಧಾಬಾಯಿ ಖರ್ಗೆ, ರಾಹುಲ್ ಖರ್ಗೆ, ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ವಿರುದ್ಧ ದಾಖಲಾಗಿದ್ದ ಖಾಸಗಿ ದೂರಿನ ವಿಚಾರಣೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೆಯಿತು. ತಮ್ಮ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಅನುಚಿತ ಲಾಭಕ್ಕೆ ಯತ್ನಿಸಿದ್ದಾರೆ. ದೇವನಹಳ್ಳಿಯಲ್ಲಿರುವಂತಹ ಏರೋಸ್ಪೇಸ್ ಪಾರ್ಕ್ನಲ್ಲಿನ 5 ಎಕರೆ ಭೂಮಿಯನ್ನ ಕೆಐಎಡಿಬಿಯಿಂದ ಸಿಎ ಸೈಟ್ ಹೆಸರಿನಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಿಕೊಂಡಿದ್ದಾರೆ. ಏರೋಸ್ಪೇಸ್ ರಿಸರ್ಚ್ ಇತ್ಯಾದಿಗಳಲ್ಲಿ ಅನುಭವ ಇಲ್ಲದೆ ಇದ್ರೂ ಭರ್ತಿ ಮಾಡಿದ ಅರ್ಜಿ ಸಲ್ಲಿಸಿ ಭೂಮಿ ಮಂಜೂರು ಪಡೆದಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ 2014ರಲ್ಲಿ ಬಿಟಿಎಂ 4ನೇ ಸ್ಟೇಜ್ನ 2ನೇ ಬ್ಲಾಕ್ನಲ್ಲಿ 2 ಎಕರೆ ಬಿಡಿಎ ವ್ಯಾಪ್ತಿಯ ಸಿಎ ನಿವೇಶನವನ್ನ 50% ಸಬ್ಸಿಡಿ ಪಡೆದು ಪರಭಾರೆ ಮಾಡಿಕೊಂಡಿದ್ದಾರೆ. ಈ ಕುರಿತು ತಮ್ಮ ವಿರುದ್ಧ ಆರೋಪ ಕೇಳಿ ಬರ್ತಾ ಇದ್ದಂತೆ ಜಮೀನು ಹಿಂದಿರುಗಿಸಿದ್ದಾರೆ. ಈ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ದೂರು ಸಲ್ಲಿಸಿದ್ರು ಕ್ರಮ ಇಲ್ಲ ಅಂತ ವಿಜಯ್ ರಾಘವ ಮರಾಠೆ ಖಾಸಗಿ ದೂರು ಕೊಟ್ಟಿದ್ದಾರೆ. ದೂರುದಾರ ವಿಜಯ್ ರಾಘವ ಮರಾಠೆ ಪರ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗರ್ ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆಗಸ್ಟ್ 12ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟ್ ಇವತ್ತು ಹಾಕಕ್ ಹೋಗಿದ್ವಿ. ಲರ್ನಡ್ ಜಡ್ಜಸ್ ಸೆಂಟ್ ಇಟ್ ಫಾರ್ ಎ ರಿಪೋರ್ಟ್. ಟ್ಯೂಸ್ಡೇ ಹಾಕೊಂಡಿದ್ದಾರೆ ರಿಪೋರ್ಟ್ ಕೇಳ್ಕೊಂಡು. 2 ಕೇಸ್ ಹಾಕಿದ್ವಿ. ಒಂದು ವಿತ್ ರೆಸ್ಪೆಕ್ಟ್ ಟು ದಿ ಏರೋಸ್ಪೇಸ್ ಅಲಾಟ್ಮೆಂಟ್ ಆಫ್ 5 acres of land to Shri Mallikarjun Kharge and his family who are part of a trust, Siddhartha Trust ಅಂತ. ಅವ್ರಿಗೆ 5 ಎಕರೆ ಲ್ಯಾಂಡ್ ಅಲಾಟ್ಮೆಂಟ್ ಆಗಿತ್ತು. ಇನ್ ದಟ್ ಸ್ಪೆಸಿಫಿಕ್ಲಿ ಅವರು ಅಪ್ಲಿಕೇಶನ್ ಫಾರ್ಮ್ಸ್ ಯಾವುದು ಫಿಲ್ ಮಾಡಿಲ್ಲ, ಡೀಟೇಲ್ಸ್ ಫಿಲ್ ಮಾಡಿಲ್ಲ, ಬೇರೆ ಲ್ಯಾಂಡ್ ಇದೆ ಅಂತ ಡೀಟೇಲ್ಸ್ ಕೊಟ್ಟಿಲ್ಲ. ಇದು SC/ST ಅಲಾಟ್ಮೆಂಟ್ ಅಂತ ಹೇಳಿದ್ದಾರೆ. ಆದ್ರೆ ಆ ಸಿದ್ಧಾರ್ಥ ಟ್ರಸ್ಟ್ ಇಸ್ ನಾಟ್ ಫಾರ್ SC/ST ಪರ್ಪಸ್ ಆಟ್ ಆಲ್. ಸೊ ದಿ ಅಲಾಟ್ಮೆಂಟ್ ಇಟ್ ಸೆಲ್ಫ್ ವಾಸ್ ಇಲೀಗಲ್. ಈ ಅಲಾಟ್ಮೆಂಟ್ ಆಗಿದ್ಮೇಲೆ ಅವರು ಅಲಾಟ್ಮೆಂಟ್ ಫಾರ್ ದ ಪರ್ಪಸಸ್ ಆಫ್ ಬಿಲ್ಡಿಂಗ್ ಆಫ್ ಬಸ್ ಶಾಸಿ ಎಲ್ಲ ಹೇಳಿದ್ರು. ಬಸ್ ಶಾಸಿನೂ ಏರೋಸ್ಪೇಸ್ಗೂ ಏನ್ ಕನೆಕ್ಷನ್ ಇಲ್ಲ. ಈ ಅಲಾಟ್ಮೆಂಟ್ ಆಗಿದ್ಮೇಲೆ ಈ ಮೂಡ ಇಶ್ಯೂ ಆಯ್ತಲ್ಲ, ಚೀಫ್ ಮಿನಿಸ್ಟರ್ ಇಶ್ಯೂದು, ಆ ಟೈಮಲ್ಲಿ ಅವರು ಲ್ಯಾಂಡ್ ನಮ್ಗೆ ಬೇಡ, ವಾಪಸ್ ತಗೊಳ್ಳಿ ಅಂತ ಕನ್ವೀನಿಯಂಟ್ ಆಗಿ ವಾಪಸ್ ಕೊಟ್ರು. ಆದ್ರೆ ದಿ ಇಶ್ಯೂ ಆಫ್ ದಿ ಫ್ರಾಡ್ ದಟ್ ಹಸ್ ಟೇಕನ್ ಪ್ಲೇಸ್ ಇನ್ ದಿಸ್ ಅಲಾಟ್ಮೆಂಟ್ ಕೆನಾಟ್ ಗೋ ಅವೇ. That is one complaint. The other is allotment of over 2 acres of BDA land given again to the trust on a false premise that it is SC/ST land allotment anta. Our trust to SC/ST get set up age illa. It specifically states for that it is for all the citizens and it is a secular interest anta helidare specific agi. ಈ ಅಲಾಟ್ಮೆಂಟ್ ಆದ್ಮೇಲೆ ಬನಶಂಕರಿಯಲ್ಲಿ ಕೊಟ್ಟಿದ್ರು.
ಆಮೇಲೆ ಬನಶಂಕರಿ ಲ್ಯಾಂಡ್ ನಮ್ಗೆ ಬೇಡ, ನಮ್ಗೆ BTM ಲೇಔಟ್ ಅಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು 10 ದಿನ ಒಳಗಡೆನೆ ಈ ಚೇಂಜ್ ಮಾಡ್ಬಿಟ್ರು. ದೇರ್ ಇಸ್ ನೋ ಸಚ್ ಪ್ರಾವಿಷನ್ ಇನ್ BDA ಟು ಗಿವ್ ಅನ್ ಆಲ್ಟರ್ನೇಟ್ ಅಲಾಟ್ಮೆಂಟ್ ಆಫ್ ಲ್ಯಾಂಡ್ ವಿಚ್ ವಾಸ್ ಸ್ಟಿಲ್ ಡನ್ ವಿತ್ ಇನ್ 10 days. ಅದ್ ಮಾತ್ರ ಇಲ್ಲ, ನಮ್ಗೆ 50% ಕನ್ಸೆಷನ್ ಕೊಡಿ, ನಾವು SC/ST ಕ್ಯಾಟಗರಿಯಲ್ಲಿ ನಮ್ಗೆ 50% ಕನ್ಸೆಷನ್ ಕೊಡಿ ಅಂತ ಹೇಳಿದ್ರು. ಆ ಕನ್ಸೆಷನ್ ಕೊಡಕ್ ಬರೋಲ್ಲ, ಯಾಕೆಂದ್ರೆ ಆ ಅಮೆಂಡ್ಮೆಂಟ್ ಬಂದಿತ್ತೆ ಆಮೇಲೆ. ಇಟ್ ಕ್ಯಾನ್ ಓನ್ಲಿ ಹ್ಯಾವ್ ಪ್ರಾಸ್ಪೆಕ್ಟಿವ್ ಇಫೆಕ್ಟ್. ಇವರು ರೆಟ್ರೋಸ್ಪೆಕ್ಟಿವ್ ಇಫೆಕ್ಟ್ ಮಾಡೋ ತರ ಹಳೆ ಅಲಾಟ್ಮೆಂಟ್ಗೆ ನಮ್ಗೆ 50% ಕನ್ಸೆಷನ್ ಕೊಡಿ ಅಂತ ಆ ಲೀಸ್ ತಗೊಂಡ್ಬಿಟ್ರು. So now what is next is the court has to decide whether it wants to take cognizance of the matter. It is now sent for a report. Based on the report on Tuesday, the court will decide whether a PCR would be registered and whether it would take it forward. Thank you. ಆದ್ರೆ ಇದಕ್ಕೆ ಕಳೆದ ವರ್ಷವೇ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಇದು ಬಿಜೆಪಿ ಜೆಡಿಎಸ್ ಸುಮ್ಮನೆ ಆರೋಪ ಮಾಡ್ತಾ ಇವೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದು ವಾಣಿಜ್ಯ ಅಥವಾ ಕೈಗಾರಿಕಾ ಉದ್ದೇಶಕ್ಕೆ ಪಡೆದಿಲ್ಲ, ಇದು CA ಜಮೀನು. MB ಪಾಟೀಲ್ ಅವರು ಇದರ ಬಗ್ಗೆ ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರೆ. ಒಟ್ಟು 193 ಸಂಸ್ಥೆಗಳು ಅರ್ಜಿ ಹಾಕಿದ್ವು, 43 ಸಂಸ್ಥೆಗಳು ಮಾತ್ರ ಆಯ್ಕೆಯಾಗಿವೆ. ಇದರಲ್ಲಿ ಯಾವುದೇ ಪ್ರಭಾವ ಬೀರಿಲ್ಲ. ಬಿಜೆಪಿಯವರಿಗೆ ಕನಿಷ್ಠ ಜ್ಞಾನ ಇಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. CA ಸೈಟ್ ಅನ್ನ ಹರಾಜು ಹಾಕೋಕೆ ಆಗಲ್ಲ, ಅದನ್ನ ಖರೀದಿಯೇ ಮಾಡಬೇಕು. ಬಿಜೆಪಿಯವರು ಎಷ್ಟು ಜನ CA ನಿವೇಶನ ಪಡೆದಿಲ್ಲ ಕೇಳಿ. ಈ ಟ್ರಸ್ಟ್ 3 ದಶಕದಿಂದ ಚಾಲ್ತಿಯಲ್ಲಿದೆ. ಹಳೆಯ ಟ್ರಸ್ಟ್, ಶಿಕ್ಷಣ ಸಮಾಜ ಸೇವೆ ಕೆಲಸ ಮಾಡಿಕೊಂಡು ಬರ್ತಾ ಇರುವಂತ ಟ್ರಸ್ಟ್. ಯುವ ಸಮೂಹಕ್ಕೆ ಕೌಶಲ್ಯಾಭಿವೃದ್ಧಿ ಕೇಂದ್ರ ತೆರೆಯೋದು ತಪ್ಪ? ಇದಕ್ಕೆ ಜಮೀನು ಖಾಸಗಿಯವರು ಕೊಡ್ಬೇಕಾ ಅಥವಾ ಸರ್ಕಾರದಿಂದ ಖರೀದಿ ಮಾಡಬೇಕು? ನಾವು ಸರ್ಕಾರದಿಂದ ಖರೀದಿ ಮಾಡಿದ್ದೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟರು. ಬಿಜೆಪಿಯವರು ಪ್ರೇರಣಾ ಟ್ರಸ್ಟ್ ಅಕ್ರಮದ ಬಗ್ಗೆ ಮಾತನಾಡಿ ರಾಷ್ಟ್ರೋತ್ಥಾನ ಸಂಸ್ಥೆಗೆ ಭೂಮಿ ಕೊಟ್ಟಿದ್ದಾರಲ್ಲ, ಅದನ್ನ ಮಾತನಾಡಲಿ. ಈ ವಿಚಾರದಲ್ಲಿ ಕಾನೂನು ಉಲ್ಲಂಘನೆ ಆಗಿಲ್ಲ. ಬಿಜೆಪಿಯವರು ರಾಜ್ಯಪಾಲರಿಗೆ ದೂರು ಕೊಟ್ಟು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಆಯಕಟ್ಟದ ಜಾಗದಲ್ಲಿ ನಾನಿದ್ದೀನಿ, ಅದಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾವು ಕಾನೂನು ಪ್ರಕಾರ ಜಮೀನು ತಗೋಬಾರ್ದ? ನಿಮ್ಗೆ ಅರ್ಹತೆ ಇಲ್ವಾ? ಈ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳಿದ್ದೇವೆ. ಕುರ್ಚಿ ದುರ್ಬಳಕೆ ಮಾಡಿದ್ರೆ ಹೇಳಿ, ಅಂಥದ್ದೇನಾದ್ರೂ ಇದೆಯಾ? ಛಲವಾದಿ ನಾರಾಯಣಸ್ವಾಮಿಗೆ ಇಂಗ್ಲಿಷು ಬರಲ್ಲ, ಕಾನೂನು ಗೊತ್ತಿಲ್ಲ, CA ನಿವೇಶನಗಳ ಬಗ್ಗೆ ತಿಳಿದುಕೊಳ್ಳಿ ಅಂತ ಕೌಂಟರ್ ಕೊಟ್ರು. ನಮ್ಮಣ್ಣ ರಾಹುಲ್ ಖರ್ಗೆ ಅವರ ಬಗ್ಗೆ ಛಲವಾದಿಯವರಿಗೆ ಏನ್ ಗೊತ್ತಿದೆ? ಅವರು ವಿವಿಯಲ್ಲಿ ಟಾಪ್ ಬಂದವರು, IASCಯಲ್ಲಿ ಕೆಲಸ ಮಾಡಿದವರು ರಾಹುಲ್ ಖರ್ಗೆ. ಅವರು ರಾಜಕೀಯದಲ್ಲಿ ಇಲ್ಲ. ಅವರ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸಿ. CA ಜಮೀನು ಖರೀದಿಸೋದು ತಪ್ಪ ಅಂತ ಇಲ್ಲಾದ್ರೂ ನಿಯಮ ಇದೆಯಾ? ಎಷ್ಟು ಜನ ಬಿಜೆಪಿಯವರು ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜನ್ನ ತೆರೆದಿಲ್ಲ? ಅವರೆಲ್ಲ ಡಾಕ್ಟರ್, ಎಂಜಿನಿಯರ್ ಆಗಿದ್ದಾರ. ನಾವೇನು ಲೂಟು ಹೊಡೆಯುವಿಕೆ ಮಾಡಿದ್ದೇವ? ಮೂಢ ವಿಚಾರ ಬಂತು ಅಂತ ಈಗ ನಮ್ಮ ಕುಟುಂಬದ ಮೇಲೆ ಸುಳ್ಳು ಆರೋಪ ಬರ್ತಾ ಇದೆ. CA ನಿವೇಶನ ಖರೀದಿ ಮಾಡಿದ್ದಕ್ಕೆ ಇಷ್ಟೊಂದು ಹೊಟ್ಟೆ ಕಿಚ್ಚೇಕೆ? ನಾವು ನಮ್ಮ ಅರ್ಜಿಯಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರ ತೆರೆಯುವ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೇವೆ. ಇಲ್ಲಿ ತಗೊಳ್ಳೋ ಬದಲು ಜವಳಿ ಪಾರ್ಕ್ನಲ್ಲಿ ತಗೊಳ್ಳೋಕೆ ಆಗುತ್ತಾ ಅಂತ ಬಿಜೆಪಿಗೆ ಪ್ರಶ್ನೆಯನ್ನ ಮಾಡಿದ್ರು. ಸದ್ಯ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಭೂಮಿ ಹಂಚಿಕೆ ಪ್ರಕರಣದ ವಿಚಾರಣೆ ನಡೆಯಿತು. BDA ಮತ್ತು KIADBಯಿಂದ ಅನುಚಿತ ಲಾಭ ಪಡೆದ ಆರೋಪದ ಮೇಲೆ ವಿಚಾರಣೆ ನಡೆದಿದ್ದು ಆಗಸ್ಟ್ 12ಕ್ಕೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ.